ಸಕ್ಸಸ್. ಫ್ರೆಂಡ್ಸ್, ಡಿಸೆಂಬರ್ 1 ಗೆ ನಿಫ್ಟಿ ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗುತ್ತೆ ಅಂತ ಯಾವುದೇ ಒಂದು ಲೆವೆಲ್ಸ್ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿರ್ಲಿಲ್ಲ, ಹಾಗಾಗಿ ಸಾರಿ. ಸೊ ಯಾರೆಲ್ಲ ಇವತ್ತಿನ ಮಾರ್ಕೆಟ್ ಬಗ್ಗೆ ಏನಾಯ್ತು, ಯಾವ ಲೆವೆಲ್ಸ್ ಅಂತ ತಿಳ್ಕೊಳ್ಬೇಕು ಅಂತಿದ್ರೆ ನಾನು ಆಲ್ರೆಡಿ ಹೇಳಿದ್ದೆ ನಿಮ್ಗೆ. ಒಂದು ನಮ್ಮ ವಾಟ್ಸ್ಆಪ್ ಅಲ್ಲಿ ಲೈವ್ ಅಲ್ಲಿ ನಿಮ್ಗೆ ಸಬ್ಸ್ಕ್ರಿಪ್ಷನ್ ತಗೊಂಡಿರೋರಿಗೆ ಅಥವಾ ನಮ್ಮ ಸ್ಟೂಡೆಂಟ್ಸ್ ಗೆ ಲೈವ್ ಅಲ್ಲಿ ನಾವು ಕ್ಲಾಸ್ ತಗೊಂಡಿರ್ತೀವಿ, ಅಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇರ್ತೀವಿ. ಸೊ ಮಾರ್ಕೆಟ್ ಯಾವ ಲೆವೆಲ್ಸ್ ಅಲ್ಲಿ ಏನ್ ಬೈ ಮಾಡ್ಬೇಕು, ಏನ್ ಸೆಲ್ ಮಾಡ್ಬೇಕು ಅಂತ. ಇನ್ನು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ ನ ವ್ಯೂವರ್ಸ್ ಇದ್ದೀರಾ, ಸಬ್ಸ್ಕ್ರಿಪ್ಷನ್ಸ್ ಇದ್ದೀರಾ, ನೀವೇನ್ ಮಾಡ್ಬೋದು ಅಂದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ನೀವು ಮೆಂಬರ್ ಆಗ್ಬೋದು. ಇಲ್ಲಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾವು ನಿಫ್ಟಿ ಹಾಗೂ ಸ್ಟಾಕ್ ಬಗ್ಗೆ ಒಂದು ಯೂನಿಕ್ ವೆಲ್ತ್ ಅಂತ ಒಂದು ಚಾನಲ್ ಕ್ರಿಯೇಟ್ ಮಾಡಿದೀವಿ. ಅದರ ಸೇಮ್ ಟೈಮ್ ಕಮ್ಯುನಿಟಿ ಶಾರ್ಟ್ ಲಿಸ್ಟ್ ಸ್ಟಾರ್ಟ್ ಮಾಡ್ತಾ ಇದೀವಿ, ಇನ್ನು ಸ್ಟಾರ್ಟ್ ಮಾಡಿಲ್ಲ. ಅದಕ್ಕೂ ಲಿಂಕ್ ಇದೆ, ಓಪನ್ ಲಿಂಕ್ ಇದೆ, ಇದರಲ್ಲಿ ಬಂದು ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಇದೀನಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಯೂಟ್ಯೂಬ್ ವಿಡಿಯೋ ಸಿಕ್ಕಿಲ್ಲ ಅಂದ್ರೆ, ಏನಾದ್ರು ಲೇಟೆಸ್ಟ್ ಅಪ್ಡೇಟ್ ಇದ್ರೆ, ಮಾರ್ಕೆಟ್ ಬಗ್ಗೆ ಏನಾದ್ರು ಹೊಸ ಅಪ್ಡೇಟ್ಸ್ ಇದ್ರೆ ನೀವು ಈ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಫಾಲೋ ಮಾಡ್ಬೋದು ಅಂತ ಹೇಳ್ತಾ, ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಇವತ್ತು ನಿಫ್ಟಿ ಲೆವೆಲ್ಸ್ ಏನೇನ್ ಕೊಟ್ಟಿದ್ವಿ, ಇವತ್ತು ಯಾವ್ದಾದ್ರು ಜಾಬ್ ಕೋಟ್ ಕಾಲ್ಸ್ ಇತ್ತಾ, ಹಾಗೆ ಯಾವ ಕಂಪನಿಯಲ್ಲಿ ಇವತ್ತು ಸಖತ್ತಾಗಿ ಹಣ ಮಾಡಿದ್ದಾರೆ ಸೊ ಅಂತ ನೋಡಕ್ ಹೋಗೋಣ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಫಸ್ಟ್ ಗೆ ನಾವು ನೋಡೋದಾದ್ರೆ ಮಾರ್ಕೆಟ್ ಅಲ್ಲಿ ಇವತ್ತು ಮಾರ್ನಿಂಗ್ ನಾವು ಕೆಲವೊಂದು ಲೆವೆಲ್ಸ್ ನ ಡಿಸೈಡ್ ಮಾಡಿದ್ವಿ. ಮಾರ್ಕೆಟ್ ಏನೊಂದು ಗ್ಯಾಪ್ ಅಪ್ ಆಗಿತ್ತು ನಿಯರ್ ಆಲ್ ಟೈಮ್ ಹೈ ಹತ್ರ. ಸೊ ಮಾರ್ನಿಂಗ್ 9:15 ಗೆಲ್ಲ ನಿಮ್ಗೆ ಅಪ್ಡೇಟ್ ಅಂತ ಇರುತ್ತೆ ನಿಫ್ಟಿ ಲೆವೆಲ್ಸ್. ಯಾರೆಲ್ಲ ಆಪ್ಷನ್ಸ್ ಟ್ರೇಡರ್ಸ್ ಇದ್ದೀರಾ, ನಿಫ್ಟಿ ಆಪ್ಷನ್ ಇಂಡೆಕ್ಸ್ ಅಲ್ಲಿ ಅವ್ರಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರ್ತೀನಿ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ನೋಡೋಣ. ಇಲ್ಲಿ ನೋಡಿ ಕೆಲವೊಂದು ಲೆವೆಲ್ಸ್ ನ ಕೊಟ್ಟಿದ್ದೀನಿ. 1340 to 1390 ಅಂದ್ರೆ ಇವತ್ತು ಮ್ಯಾಕ್ಸಿಮಮ್ ಟ್ರೇಡ್ ಆ ರೇಂಜ್ ಅಲ್ಲಿ ಇರುತ್ತೆ, ಟ್ರೇಡ್ ಮಾಡಕ್ ಹೋಗ್ಬೇಡಿ ಅಂತ. ನೆಕ್ಸ್ಟ್ ಲೆವೆಲ್ಸ್ ನ ನಾನು ಕೊಟ್ಟಿದ್ದೀನಿ 120, 170, 210. ಇವತ್ತು ನಾನು ಆಲ್ರೆಡಿ ನಮ್ಮ ಟೀಮ್ಗೂ ಹೇಳಿದ್ದೆ 13,160 ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಅಲ್ಲಿಂದ ಬ್ರೇಕ್ ಆದ್ರೆ ಮಾತ್ರನೇ ಮಾರ್ಕೆಟ್ ಗುಡ್ ಮೊಮೆಂಟಮ್ ಕೊಡುತ್ತೆ ಅಂತ. ಅದರ್ವೈಸ್ ಮಾರ್ಕೆಟ್ ಅಂತ ಬಿಗ್ ಮೊಮೆಂಟಮ್ ಇರೋದಿಲ್ಲ. ಹಾಗೆ ನಿಮ್ಗೆ ಆಪ್ಷನ್ ಟ್ರೇಡರ್ಸ್ ಗೆ ಹೇಳ್ತಾ ಇದ್ದೆ, ಸೊ ಅಕ್ಟೋಬರ್ ಅಂಡ್ ನವೆಂಬರ್ ಇಸ್ ಆಪ್ಷನ್ ಮಂತ್ ಇರುತ್ತೆ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡೋದಕ್ಕೆ. ಇಲ್ಲಿಂದ ಸ್ವಲ್ಪ ಆಪರ್ಚುನಿಟೀಸ್ ಕಡಿಮೆ ಆಗುತ್ತೆ ಅಂತ. ಎಸ್, ಹಾಗಾಗಿನೇ ಡಿಸೆಂಬರ್ 1 ಏನಿದೆ ಈ ಮಂತ್ ಅಲ್ಲಿ ಫಸ್ಟ್ ಕಾಂಟ್ರಾಕ್ಟ್ ಡೇ, ಈ ಒಂದು ಫಸ್ಟ್ ಕಾಂಟ್ರಾಕ್ಟ್ ಡೇ ಆಗಿರೋದ್ರಿಂದ ಸ್ವಲ್ಪ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ಸ್ವಲ್ಪ ವ್ಯಾಲ್ಯೂಮ್ಸ್ ಕಡಿಮೆ ಇತ್ತು. ಹಾಗೆ ಕಂಟಿನ್ಯೂಸ್ ಆಗಿ ಹಾಲಿಡೇ ಇತ್ತಲ್ಲ 3-4 ಡೇಸ್, ಹಾಗಾಗಿ ಆ ಒಂದು ಹಾಲಿಡೇ ಇಂಪ್ಯಾಕ್ಟ್ ಮಾರ್ಕೆಟ್ ಮೇಲೆ ಇದ್ದಿದ್ರಿಂದ ಇವತ್ತೇನಾಗಿದೆ, ಮಾರ್ಕೆಟ್ ಸ್ವಲ್ಪ ಫ್ಲಾಟ್ ಆಗಿದೆ. ಇದು ಎಲ್ಲದಕ್ಕಿಂತ ಇಂಪ್ಯಾಕ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಸೆಬಿ ಅವರು ಏನೊಂದು ಹೊಸ ರೂಲ್ಸ್ ತಂದಿದ್ದಾರೆ, ಮಾರ್ಜಿನ್ ನ ಪ್ರತಿಯೊಬ್ಬರು ಯೂಸ್ ಜಾಸ್ತಿ ಮಾರ್ಜಿನ್ ಕೊಡಬಾರ್ದು ಅಂತ. ಆ ಒಂದು ರೂಲ್ಸ್ ಇಂಪ್ಯಾಕ್ಟ್ ಮಾರ್ಕೆಟ್ ಮೇಲೆ ಆಗೇ ಆಗುತ್ತೆ. ಇವತ್ತು ವ್ಯಾಲ್ಯೂಮ್ ಸ್ವಲ್ಪ ಕಡಿಮೆನೆ ಅಂತ ಹೇಳ್ಬೋದು. ಅಂತ ಒಂದು ಗುಡ್ ಮಾರ್ಕೆಟ್ ಅಲ್ಲ ಆಪ್ಷನ್ ಟ್ರೇಡರ್ಸ್ ಗೆ. ನೀವು ಮಾರ್ಕೆಟ್ ನೋಡೋದಕ್ಕೆ ಚೆನ್ನಾಗಿ ಹೋಗಿದೆ, ಆದ್ರೆ ನಿಮ್ಮ ಪ್ರೀಮಿಯಂ ಅಷ್ಟು ಚೆನ್ನಾಗಿ ಬಿಲ್ಡ್ ಆಗಿಲ್ಲ. ಸೊ ರೈಟ್, ಇದು ಹಾಗಾದ್ರೆ ಯಾವ ಲೆವೆಲ್ಸ್ ನ ಕೊಟ್ಟಿದ್ವಿ, ಆ ಒಂದು ಇಂಪ್ಯಾಕ್ಟ್ ಇವತ್ತು ಮಾರ್ಕೆಟ್ ಅಲ್ಲಿ ಏನಿತ್ತು ಅಂತ ನೋಡೋಣ. ರೈಟ್ ಫ್ರೆಂಡ್ಸ್, ಫಸ್ಟ್ ಗೆ ನಾವು ನೋಡೋದಾದ್ರೆ ಇವತ್ತು ಕೆಲವೊಂದು ಲೆವೆಲ್ಸ್ ನಾವ್ ಏನ್ ಡಿಸ್ಕಸ್ ಮಾಡಿದ್ವಿ ಮಾರ್ಕೆಟ್ ಅಲ್ಲಿ 13,040 ಇಂದ 13,090 ಅಂತ. ಈ ಒಂದು ಪಾಯಿಂಟ್ ಏನಿದೆ ಮೇಜರ್ ಟ್ರೇಡ್ ಆಗಿರೋದು ಈ ಒಂದು ಪಾಯಿಂಟ್ ಅಲ್ಲೇ ಆಗಿದೆ. ಸೊ ಈ ಒಂದು ಪಾಯಿಂಟ್ ನಾವ್ ಏನಂತ ಕರೀಬಹುದು ಅಂದ್ರೆ, ಆ ಒಂದು ಸೈಡ್ ವೇಸ್ ಅಂದ್ರೆ ಮಾರ್ಕೆಟ್ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡೋದಕ್ಕೆ ಈ ಒಂದು ಪಾಯಿಂಟ್ ನ ಯೂಸ್ ಮಾಡ್ಕೊಳ್ತಾ ಇದೆ. ಐದರ್ 13,040, 13,090 ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿತ್ತು. ಇವತ್ತು ಮಾರ್ನಿಂಗ್ ನಾವು ನೋಡೋದ್ರೆ ಓಪನಿಂಗ್ ಸೆಷನ್ ಅಲ್ಲಿ ಮಾರ್ಕೆಟ್ ಏನು ಓಪನ್ ಆಯ್ತು ಪ್ರೀ ಮಾರ್ಕೆಟ್ ಅಲ್ಲಿ, ಅದಾದ್ಮೇಲೆ ಯಾವ್ದೇ ರೀತಿ ಅಪ್ ಟ್ರೆಂಡ್ ನಮ್ಗೆ ತೋರಿಸಲಿಲ್ಲ. ಇಮಿಡಿಯೇಟ್ ಆಗಿ ನಾವೇನೊಂದು ಸಪೋರ್ಟ್ ಡಿಸ್ಕಸ್ ಮಾಡಿದ್ವಿ 12,990 ಹತ್ರ ಎಕ್ಸಾಕ್ಟ್ ಆ ಪಾಯಿಂಟ್ ಇಂದ ಸಪೋರ್ಟ್ ತಗೊಳ್ತು. ಫ್ರೆಂಡ್ಸ್, ನಾನು ಹೇಳ್ತಾ ಇರ್ತೀನಲ್ಲ, ನಿಮ್ಗೆ ವಾಟ್ ಇಸ್ ಸಪೋರ್ಟ್ ರೆಸಿಸ್ಟೆನ್ಸ್ ಅಂತ ಗೊತ್ತಿದ್ರೆ ಮಾತ್ರ ಡೆಫಿನೆಟ್ ಆಗಿ ಸಖತ್ತಾಗಿ ನೀವು ಹಣ ಮಾಡಕ್ಕಾಗುತ್ತೆ. ಸೊ ಯಾರೆಲ್ಲ ಇಲ್ಲಿ ನೋಡಿ ಕೊಟ್ಟಿದ್ದೀನಿ 12,990, 960, ಯಾರು ಆ ಒಂದು 12,990 ಹತ್ರ ಬಂದಿದ ತಕ್ಷಣ ಮಾರ್ಕೆಟ್ ನ ಅಪ್ ಟ್ರೆಂಡ್ ತಗೊಂಡ್ರು ಅವ್ರಿಗೆ ಗುಡ್ ಟ್ರೆಂಡ್ ಅಂತಾನೆ ಹೇಳ್ಬೋದು. ಅವ್ರು ಮಾತ್ರನೇ ಹಣ ಮಾಡಕ್ಕಾಗಿರುತ್ತೆ. ಯಾರು ಲೆವೆಲ್ಸ್ ಅಥವಾ 15 ಮಿನಿಟ್ಸ್ ಸೈಡ್ ಬ್ರೇಕ್ ಆದ್ಮೇಲೆ ಮಾಡ್ಬೇಕು ಅಂತ ಇರ್ತೀರಾ, ಅವ್ರಿಗೆ ಅಂತ ಒಂದು ಗುಡ್ ಮೂಮೆಂಟಮ್ ಸಿಕ್ಕಿಲ್ಲ ಇವತ್ತು. ಸೊ ಹಾಗಾದ್ರೆ ನೋಡೋಣ ಫ್ರೆಂಡ್ಸ್, 12,990 ಇಂದ ಮಾರ್ಕೆಟ್ ಇವತ್ತು ಓಪನಿಂಗ್ ಸ್ಟಾರ್ಟ್ ಆಗಿದ್ದು, ಅಲ್ಲಿಂದ 13,090 ವರೆಗೂ ಒಂದು 100 ಪಾಯಿಂಟ್ ಒಂದು ಗುಡ್ ಮೂಮೆಂಟಮ್ ಅಂತೂ ಕೊಡ್ತು. ಈ ಒಂದು ಪಾಯಿಂಟ್ ಅಲ್ಲಿ ಕಾಲ್ ಮಾಡಿರೋರಿಗೆಲ್ಲ ಒಂದು ಗುಡ್ ಪ್ರಾಫಿಟ್ ಬಂತು. ಅಗೇನ್ ಮಾರ್ಕೆಟ್ 90 ಇಂದ 40 ವರೆಗೂ ಏನಿದೆ ಸೈಡ್ ವೇಸ್ ಅಲ್ಲಿ ಇತ್ತು. ಎಂಡ್ ಆಫ್ ದ ಮಾರ್ಕೆಟ್ ಅಲ್ಲಿ ಅಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಮಾರ್ಕೆಟ್ ಕ್ಲೋಸಿಂಗ್ ಟೈಮ್ ಅಲ್ಲಿ ಲಾಸ್ಟ್ 1 ಅವರ್ ಇರ್ಬೇಕಾದ್ರೆ ಆ ಒಂದು 13,090 ನ ಬ್ರೇಕ್ ಮಾಡ್ತು. ಬಟ್ ಎಲ್ಲೂ ಸಹ ಮಾರ್ಕೆಟ್ 13,130 ಅಥವಾ 160 ನ ಬ್ರೇಕ್ ಮಾಡುವಂತ ಚಾನ್ಸ್ ಕೊಡ್ಲಿಲ್ಲ. ಹಾಗೆ ಮಾರ್ಕೆಟ್ ಅಲ್ಲಿ ಯಾವುದೇ ರೀತಿ ಅಂತ ಬಿಗ್ ಮೂಮೆಂಟಮ್ ಕಾಣಿಸಿಲ್ಲ. ಸೊ ಈ ಒಂದು ಬೇಸ್ ಇಟ್ಕೊಂಡು ನಾಳೆ ಡಿಸೆಂಬರ್ 2 ಗೆ ನಿಫ್ಟಿ ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗುತ್ತೆ, ಯಾವ ಲೆವೆಲ್ಸ್ ಬ್ರೇಕ್ ಆದ್ರೆ ನಮಗೆ ಗುಡ್ ಮೂಮೆಂಟಮ್ ಸಿಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇವತ್ತು ಮಾರ್ಕೆಟ್ ಫ್ಲಾಟ್ ಇತ್ತು, ಕರೆಕ್ಟ್. ನಾವು ಆಲ್ರೆಡಿ ಬೆಳಿಗ್ಗೆನೆ ಡಿಸ್ಕಸ್ ಮಾಡಿದೀವಿ ಯಾರು ಒಂದು ಆಪ್ಷನ್ ಇಂಡೆಕ್ಸ್ ಅಲ್ಲಿ ಮಾಡಬೇಡಿ ಅಂತ. ಹಾಗೆ ಲೈವ್ ಸೆಷನ್ ಅಲ್ಲಿ ಇವತ್ತು ನಾವು ಒಂದೇ ಒಂದು ಕಂಪನಿನ ರೆಕಮೆಂಡ್ ಮಾಡಿದ್ದೆ, ಮದರ್ ಸುಮಿ ಅನ್ನೋ ಕಂಪನಿನ. ಸೊ ರೈಟ್, 11 ಗಂಟೆಗೆ ನಾನು ಮಾರ್ಕೆಟ್ ಕ್ಲೋಸ್ ಮಾಡ್ಬೇಕಾದ್ರೆ ಇಲ್ಲಿದೆ ಕಾಣಿಸ್ತಾ ಇದೆಯಾ 11:30 ಗೆ ಒಂದು ಮಾರ್ಕೆಟ್ ಅಪ್ಡೇಟ್ ಅಂತ ಕೊಡ್ತೀವಿ. ಯಾವಾಗ್ಲೂ ನಾವು ಟಿವಿಯಲ್ಲಿ ಲೈವ್ ಸೆಷನ್ ಅಲ್ಲಿ ತಗೊಂಡಿರ್ತೀನಲ್ಲ, ಅದಾದ್ಮೇಲೆ ಏನೇನ್ ಮಾಡ್ಬೇಕು ಅಂತ ಕೆಲವೊಂದು ಸ್ಕ್ರಿಪ್ಟ್ ನಾನು ನಿಮ್ಗೆ ಕೊಟ್ಟಿರ್ತೀನಿ, ಮಿನಿಮಮ್ ರಿಸ್ಕ್ ತಗೊಳ್ಳಿ ಅಂತ. ನೋಡಿ, ಮದರ್ ಸುಮಿ, RBL, ರಿಲಯನ್ಸ್ ಅಂತ ಕೊಟ್ಟಿದ್ದೆ. ಬಟ್
ರಿಲಯನ್ಸ್ ಅಂಡ್ RBL ಬ್ಯಾಂಕ್ ಯಾವುದೇ ರೀತಿಯ ಮೂಮೆಂಟಮ್ ಕೊಟ್ಟಿಲ್ಲ, ಎಲ್ಲಿ ಎಂಟ್ರಿ ಆಗಿತ್ತು ಅಲ್ಲೇ ಕ್ಲೋಸ್ ಆಗಿದೆ. ಬಟ್ ಮದರ್ಸುಮಿನ ನಾನು ಹೇಳ್ಬಿಟ್ಟೆ ಕೊಟ್ಟಿದ್ದೆ ನೋಡಿ. ಇವತ್ತು ಮದರ್ಸುಮಿ 11:15 ಇತ್ತು, 11 ಕಾಲಲ್ಲಿ ನಾನು ಕೊಟ್ಟಾಗ ಡೇ ಹೈ ಮೇಲೆ ಮಾಡಿ ಅಂತ ಕೊಟ್ಟಿದ್ದೆ. ಅರೌಂಡ್ 6 ರೂಪಾಯಿ ತಗೊಂಡು 10 rupees ವರೆಗೂ ಮೂವ್ ಆಗಿದೆ. 6 rupees ಇಂದ 10 rupees ಅಂದ್ರೆ 4 rupees ಆಯ್ತು ಇಂಟು 7,000 ಲಾಟ್ ಸೈಜ್. ಯಾರು ಇವತ್ತೆಲ್ಲ ಮದರ್ಸುಮಿ ಪಾರ್ಟಿಸಿಪೇಟ್ ಮಾಡಿದ್ರು 28,000 rupees ಪ್ರಾಫಿಟ್ ನ ಕಂಪ್ಲೀಟ್ ಎನ್ಕ್ಯಾಶ್ ಮಾಡ್ಕೊಂಡಿದ್ದಾರೆ. ಕಳಿಸ್ತಾರೆ ಒಂದ್ಸರಿ ಎಂಟ್ರಿ ಆದ್ಮೇಲೆ ನಮ್ಮ ಪಾಯಿಂಟ್ ಇಂದ ಹೆಚ್ಚಿಗೆ ರಿಸ್ಕ್ ಎಲ್ಲ ಇಲ್ಲ. ಸೊ ದಟ್ ಇಸ್ ಪಾಯಿಂಟ್ ನಾವ್ ಯಾವಾಗ್ಲೂ ಹೇಳ್ತಾ ಇರ್ತೀವಲ್ಲ, ಒನ್ ಡೇಗೆ ಒಂದ್ ಸ್ಟಾಕ್ ನ ಹೇಗ್ ಪಿಕ್ ಮಾಡ್ಬೇಕು ಅಂತ. ರೈಟ್ ಫ್ರೆಂಡ್ಸ್, ಈ ತರ ಮದರ್ಸುಮಿ ತರ ನಾಳೆ ಯಾವ್ದಾದ್ರು ಕಂಪನಿ ಇದೆಯಾ? ಎಸ್, ಡೆಫಿನೆಟ್ ಆಗಿರುತ್ತೆ. ನೀವು ಟೆಲಿಗ್ರಾಮ್ ಅಲ್ಲಿ ನೋಡ್ಬೋದು ಒಂದು 11:30 ರೇಂಜ್ ಅಲ್ಲಿ. ಇಲ್ಲ ಅಂದ್ರೆ ನಮ್ಮ ವಾಟ್ಸ್ಆಪ್ ಗೆ ಕಾಲ್ ಮಾಡಿದಾಗ ಈ ತರ ಒನ್ ಡೇ ಒಂದ್ ಸ್ಟಾಕ್ ಯಾವ್ದಿರುತ್ತೆ ಅಂತ ಪ್ರತಿ ದಿವಸ ಇರುತ್ತೆ, ನಿಮ್ಗೆ ನಾವು ಹೇಳಕ್ಕಾಗುತ್ತೆ. ರೈಟ್ ಫ್ರೆಂಡ್ಸ್, ಇದು ನಿಫ್ಟಿ ಲೆವೆಲ್ಸ್ ಹಾಗೆ ಒಂದು ಇವತ್ತು ಕೊಟ್ಟಿದ್ದಂತ ಒಂದು ಸ್ಟಾಕ್ ಆದ್ರೆ ಯಾರನ್ನ ಪಾರ್ಟಿಸಿಪೇಟ್ ಮಾಡಿದ್ರೆ ಎಲ್ಲರಿಗೂ ಕಂಗ್ರಾಟ್ಸ್. ಇನ್ನು ನಾಳೆ ಕಡೆ ಬರೋಣ. December 2nd ಮಾರ್ಕೆಟ್ ಯಾವ ಲೆವೆಲ್ಸ್ ಟ್ರೇಡ್ ಆಗ್ತಾ ಇದೆ ಅಂತ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ರೈಟ್ ಫ್ರೆಂಡ್ಸ್, ಹಾಗಾದ್ರೆ December 2nd ನಾವು ನಿಫ್ಟಿ ಲೆವೆಲ್ಸ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟ್ ಕೆಲವೊಂದು ಸ್ಟಾಕ್ಸ್ ಬಗ್ಗೆ ಮಾತಾಡ್ತಾ ಇದೀನಿ. ನಾಳೆ ಮಾರ್ಕೆಟ್ ಅಲ್ಲಿ ಗುಡ್ ಟ್ರೆಂಡ್ ಅಲ್ಲಿ ಇರುವಂತದ್ದು ಮುತ್ತೂಟ್ ಫೈನಾನ್ಸ್, ಬಜಾಜ್ ಆಟೋ, HDFC ಬ್ಯಾಂಕ್. ಇದರಲ್ಲಿ ನಾನು ನಿಮ್ಗೆ ಪ್ರಿಯಾರಿಟಿ ಅಂತ ಹೇಳಿದ್ರೆ ಫಸ್ಟ್ ಪ್ರಿಯಾರಿಟಿ ನಾನು ಬಜಾಜ್ ಆಟೋಗೆ ಕೊಡ್ತಾ ಇದ್ದೀನಿ. ಇವತ್ತು ಸಹ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಸೊ ಬಜಾಜ್ ಆಟೋ, ಹೀರೋ ಮೋಟರ್ ಕಾರ್ಪ್, ಎಸ್ಕಾರ್ಟ್ಸ್ ಹಾಗೆ ಇಂಡಿಗೋ ಮೂವ್ಮೆಂಟಮ್ ಕೊಡುತ್ತೆ ಅಂತ. ಬಟ್ ಎಲ್ಲದಕ್ಕೂ ಇಂಪಾರ್ಟೆಂಟ್ ಆಗಿ ಇಂಡಿಗೋ ಮೂವ್ಮೆಂಟ್ ಕೊಡ್ತು, ಅದನ್ನ ಬಜಾಜ್ ಆಟೋ ಮೂವ್ಮೆಂಟ್ ಕೊಟ್ಟಿದೆ. ಇನ್ ಯಾವುದೇ ಕಂಪನಿ ಅಷ್ಟು ಸಪೋರ್ಟಿವ್ ಮಾಡಿಲ್ಲ ಅಂದ್ರೆ ನಾಳೆ ನೀವೇನ್ ನೋಡ್ಬೋದು, ಬಜಾಜ್ ಆಟೋ ಜೊತೆ ಹೀರೋ ಮೋಟರ್ ಕಾರ್ಪ್ ನ ಸಹ ನೀವು ಮಾನಿಟರ್ ಮಾಡಕ್ಕೆ ರೆಡಿ ಇಟ್ಕೊಳ್ಳಿ. ಬಿಕಾಸ್ ಬಜಾಜ್ ಆಟೋ ಈ ಒಂದು ಲೆವೆಲ್ ಬ್ರೇಕ್ ಮಾಡ್ತು ಅಂದ್ರೆ ನಾಳೆ ಒಂದ್ ಮೋರ್ ಟಾಪ್ ಕೇಳೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಹಾಗಾಗಿ ಈ ಲೆವೆಲ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಬಜಾಜ್ ಆಟೋ ಫಸ್ಟ್ ಪ್ರಯಾರಿಟಿ ಕೊಡಿ. ಸೆಕೆಂಡ್ ಬಂತ ನೋಡೋದಾದ್ರೆ ಮುತ್ತೂಟ್ ಫೈನಾನ್ಸ್. ಸೊ ಆ ಒಂದು ಕಂಪನಿನ ಸ್ವಲ್ಪ ಟಾರ್ಗೆಟ್ ಅಲ್ಲಿ ಇಟ್ಕೊಳ್ಳಿ. ಅದು ಗುಡ್ ಕಂಪನಿನೇ. ನಾಳೆಗೆ ಇಂಟ್ರಾಡೇಗೆ ಮಾತ್ರ ಮಾತಾಡ್ತಾ ಇದೀವಿ. ಓಕೆ, ಇದು ಅಪ್ ಟ್ರೆಂಡ್ ಆಯ್ತು ಅಂದ್ರೆ ಇನ್ನು ಡೌನ್ ಟ್ರೆಂಡ್ ಕಡೆ ಬರೋದಾದ್ರೆ, ಸೊ ಡೌನ್ ಟ್ರೆಂಡ್ ನೋಡಿ ಸ್ವಲ್ಪ ವೀಕ್ ಅಲ್ಲೇ ಇದೆ. ಏಷ್ಯನ್ ಪೇಂಟ್, ಎಸ್ಪೆಷಲಿ ಹಿಂದೂಸ್ತಾನ್ ಯೂನಿಯನ್ ವೆರಿ ವೆರಿ ವೀಕ್ ಇದೆ. ಹಿಂದೂಸ್ತಾನ್ ಯೂನಿಯನ್ ಟ್ರೇಡ್ ಮಾಡೋದು ಸ್ವಲ್ಪ ಕೇರ್ ತಗೊಳ್ಳಿ. ಈ ಪಾಯಿಂಟ್ ಅನ್ನೋದು ವೆರಿ ಅನ್ಚೇಂಜ್ ಪಾಯಿಂಟ್. ಈ ಪಾಯಿಂಟ್ ಇಂದ ನಾಳೆ ರಿಕವರ್ ಆಯ್ತು ಅನ್ಕೊಳ್ಳಿ, ಇಟ್ಸ್ ಎ ಗುಡ್. ನಾಳೆಯಿಂದ ಇನ್ನ ಮುಂದಿನ 3-4 ದಿವಸದಲ್ಲಿ ಮಾರ್ಕೆಟ್ ಅಪ್ ಟ್ರೆಂಡ್ ನೋಡಬಹುದು. ನಾಳೆ ಫೇಲ್ ಆಯ್ತು ಅಂದ್ರೆ 5 to 10% ನಾವು ಹಿಂದೂಸ್ತಾನ್ ಯೂನಿಯನ್ ಡೌನ್ ಟ್ರೆಂಡ್ ನೋಡಬಹುದು. ಹಾಗಾಗಿ ಯಾರೆಲ್ಲ ಹಿಂದೂಸ್ತಾನ್ ಯೂನಿಯನ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಟ್ರೈ ಮಾಡ್ತಾ ಇದ್ರೆ ಸ್ವಲ್ಪ ವೇಟ್ ಮಾಡಿ. ಇನ್ನು ಹ್ಯಾವೆಲ್ಸ್ ಇವತ್ತು ಗುಡ್ ಟಾಪ್ ಗೇನರ್ ಅಂತಾನೆ ಹೇಳ್ಬೋದು. ಒಂದು ಒಳ್ಳೆ ರಿಟರ್ನ್ ಅಂತ ಕೊಟ್ಟಿದ್ದ ಇವತ್ತು. ಬಟ್ ಯಾವುದೇ ಪಾಯಿಂಟ್ ಅಲ್ಲೂ ಕ್ಲೋಸಿಂಗ್ ಬೇಸಿಸ್ ಮೇಲೆ ಒಂದು ನಾಳೆ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ ಅಂತ ಎಲ್ಲೂ ತೋರಿಸಿಲ್ಲ. ಹಾಗಾಗಿ ಒಂದು ಸ್ಮಾಲ್ ರಿಸ್ಕ್ ತಗೊಂಡು ಹ್ಯಾವೆಲ್ಸ್ ನಲ್ಲಿ ಶಾರ್ಟ್ ಮಾಡಬಹುದು. ಆ ನಾಳೆ ಶಾರ್ಟ್ ಮಾಡೋದ್ರಿಂದ ಒಂದು 40 ಪಾಯಿಂಟ್ ವರೆಗೂ ಎಕ್ಸ್ಪೆಕ್ಟ್ ಮಾಡಬಹುದು. ಇದು ಹ್ಯಾವೆಲ್ಸ್. ಇನ್ನು ಆಪ್ಷನ್ ಸ್ಟಾಕ್ ಕಡೆ ಬರೋದಾದ್ರೆ ಕೆಲವೊಂದು ಕಂಪನೀಸ್ ನಾನು ಕೊಡ್ತಾ ಇದೀನಿ ನಾಳೆ. ಸೊ ನೋಡಿ, ಆಪ್ಷನ್ ಸ್ಟಾಕ್ಸ್ ನ ಲಾಸ್ಟ್ 2-3 ವಿಡಿಯೋ ಇಂದ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಬಜೆಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಅಂದ್ರೆ ಇಂಡಿಯನ್ ಬಜೆಟ್ ಅಲ್ಲ, ನಿಮ್ಮ ಫೈನಾನ್ಷಿಯಲ್, ನಿಮ್ಮ ಅಕೌಂಟ್ ಅಲ್ಲಿ ಎಷ್ಟು ಹಣ ಇದೆ, ಅದಕ್ಕೆ ಎಷ್ಟು ರಿಸ್ಕ್ ತಗೊಳ್ಬೇಕಂತ ಹೇಳಿ ದರ್ ಇಸ್ ಆಲ್ಸೋ ಬಜೆಟ್. ಕರೆಕ್ಟ್. ಸೊ ನೋಡಿ, ಇಲ್ಲಿ ಯಾವುದೇ ಕಂಪನಿ ನಾನು ಇವಾಗ ರೆಕಮೆಂಡ್ ಮಾಡ್ತಾ ಇದ್ದೀನಿ ಅಂದ್ರೆ ಅರೌಂಡ್ 20 ಇಂದ 26K ನಿಮ್ಮ ಹತ್ರ ಇರಲೇಬೇಕು. ಆಮೇಲೆ ಮಂತ್ ಬಿಗಿನಿಂಗ್ ಆಗಿರೋದ್ರಿಂದ ರಿಸ್ಕ್ ಅನ್ನೋದು ಯೂಶಲಿ ನೀವು ಯೂಟ್ಯೂಬ್ ನೋಡ್ತಾ ಇರ್ತೀರಾ. ನಾನು ನಿಮ್ಗೆ 10 ರಿಂದ 15 ಸಾವಿರ ಇನ್ವೆಸ್ಟ್ಮೆಂಟ್ ಅಲ್ಲಿ ಕೊಡ್ತೀನಿ, ಒಂದು 2,000 ರಿಸ್ಕ್ ಅಲ್ಲಿ ಕೊಡ್ತಾ ಇದ್ದೆ. ಬಟ್ ಈ ಸರಿ ಏನಪ್ಪಾ ಅಂತ ಹೇಳಿದ್ರೆ 20 ರಿಂದ 26,000 ರೂಪಾಯಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಯಾವುದೇ ತಗೊಂಡ್ರು ಬೇಕಾಗುತ್ತೆ. ಸೊ ನಿಮ್ಮ ರಿಸ್ಕ್ ಬಂದ್ಬಿಟ್ಟು 3,000 ರೂಪಾಯಿ ಇರುತ್ತೆ. ಈ ಒಂದು ಆಬ್ಜೆಕ್ಟ್ ಯಾರಿದೆಯೋ ಅವ್ರು ಮಾತ್ರ ಪಾರ್ಟಿಸಿಪೇಟ್ ಮಾಡಿ. ಸರ್ 3,000 ರಿಸ್ಕ್ ಜಾಸ್ತಿ ಆಗುತ್ತೆ, ದಯವಿಟ್ಟು ನಿಮ್ಗೆಲ್ಲ ಟ್ರೇಡ್ ಪ್ಲೀಸ್ ಡೋಂಟ್ ಟ್ರೇಡ್ ಅಂತ ಹೇಳ್ತಾ ಇದೀನಿ. ಈ ಒಂದು ವಾರ ವೇಟ್ ಮಾಡಿ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಕಡಿಮೆ ಪ್ರೈಸ್ ಸಿಗ್ಬೋದು, ನಾನು ಕೊಡ್ತೀನಿ. ಇವತ್ತು ನೀವು ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಹೇಳಿದ್ರೆ ನೋಡಿ, ಕೋಟಕ್ ಬ್ಯಾಂಕ್ ಅಂಡ್ L&T ಈ 2 ಪುಟ್ ಕಡೆ ಕೊಟ್ಟಿದ್ದೀನಿ. ಇದು ನಿಮ್ಗೆ ಸ್ವಲ್ಪ ಚೀಪ್ ಆಗಿ ಸಿಗ್ತಾ ಇದೆ. ಕೋಟಕ್ ಬ್ಯಾಂಕ್ ನ ಪ್ರಿಯಾರಿಟಿ ಕೊಡಿ. ಒಂದು 16 ರಿಂದ 20,000 ರೂಪಾಯಿ ಪಾರ್ಟಿಸಿಪೇಟ್ ಮಾಡಬಹುದು. ಹಾಗೆ L&T ಒಂದು 15,000 ರೂಪಾಯಿ ಪಾರ್ಟಿಸಿಪೇಟ್ ಮಾಡಬಹುದು. ಯಾರು ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲಿ ನೋಡ್ತಾ ಇದ್ರೆ ಇದನ್ನ ನೋಡಿ. ಯೂಶಲ್ ಆಗಿ ನಾನು ಹೇಳಿದ ದಿಸ್ ಆರ್ ರಿಸ್ಕ್ ಇದ್ದೇ ಇರುತ್ತೆ. ಇನ್ನು ನಾಳೆ ಮಾರ್ಕೆಟ್ ಅಲ್ಲಿ ಗುಡ್ ಟ್ರೆಂಡ್ ಅಲ್ಲಿ ಇರೋದು ಅಂತಾದ್ರೆ ಮಾರುತಿ ಅಂಡ್ ICICI ಕೊಡಿ. ಸೊ ಮಾರ್ಕೆಟ್ ಇರೋದು ನಿಫ್ಟಿ ನಾಳೆ ಅಪ್ ಟ್ರೆಂಡ್ ಅಲ್ಲಿ ಇತ್ತು ಅಂದ್ರೆ ಎರಡೂನು ನಾಳೆ ನಾವು ಸಕ್ಕತ್ತಾಗಿ ಇನ್ಕಮ್ ನೋಡಬಹುದು. ಮಾರುತಿ ಅಂಡ್ ICICI ಪ್ರಿಯಾರಿಟಿ ಕೊಡಿ. ಇನ್ನು ಮಾರ್ಕೆಟ್ ಏನೋ ಡ್ರಾಪ್ ಆಯ್ತು ಅನ್ಕೊಳ್ಳಿ ನಾಳೆ, ಸೊ ದೆನ್ ಕೋಟಕ್ ಬ್ಯಾಂಕ್ ಇಸ್ ವೆರಿ ವೆರಿ ವೀಕ್ ಇದೆ. ಹಾಗೆ L&T ವೀಕ್ ಇದೆ ಅಂತ ಹೇಳ್ತಾ ಇದೀನಿ. ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಮಾರ್ಕೆಟ್ ರೈಸ್ ಆದ್ರೆ ಡೌನ್ ಆದ್ರೆ ಅಂತ ನಾವು ಡಿಸ್ಕಸ್ ಮಾಡ್ತಾ ಇದೀವಿ ಅಂದ್ರೆ ಎಸ್ ಯಾವ ಪಾಯಿಂಟ್ ಆದ್ರೆ ಅಲ್ವಾ ನಿಮ್ ಮೈಂಡ್ ಅಲ್ಲಿ ಇರುತ್ತೆ. ಜಸ್ಟ್ 2 minutes ಅಲ್ಲಿ ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇದೀನಿ. ಸೊ ರೈಟ್ ಫ್ರೆಂಡ್ಸ್, ನಿಫ್ಟಿ ಈ ಒಂದು ಲೆವೆಲ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೀನಿ. ಇವತ್ತು ಏನೊಂದು ನಾವು ಮಾರ್ಕೆಟ್ ನ ನೋಡ್ತಾ ಇದೀವಿ, ಈ ಒಂದು ಫ್ಲಾಟ್ ಮಾರ್ಕೆಟ್ ಅಂತ ಹೇಳ್ತಾ ಇದೀವಿ. ಸೊ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಆಪ್ಷನ್ಸ್ ಅಲ್ಲಿ ಯಾರೆಲ್ಲ ಟ್ರೇಡ್ ಮಾಡ್ಬೇಕು ಅಂತಿದ್ದೀರಾ ಈ ವಿಡಿಯೋ ನೋಡ್ತಾ ಇರೋರು, ನಾನು ನಿಮ್ಗೆ ಒಂದು ವಿಡಿಯೋನ ಕೊಟ್ಟಿದ್ದೆ ಅಕ್ಟೋಬರ್ ಫಸ್ಟ್ ವೀಕ್ ಅಲ್ಲಿ ಒಂದು ವಿಡಿಯೋ ಕೊಟ್ಟಿದ್ದೆ. ಎಷ್ಟು ಜನ ನೋಡಿದಿರಾ ನನಗೂ ಗೊತ್ತಿಲ್ಲ.
ನೋಡಿ ಆ ವಿಡಿಯೋದಲ್ಲಿ ನಾನು ಹೇಳಿದೆ ಅಕ್ಟೋಬರ್ ಇಂದ ನವೆಂಬರ್ ಎಂಡ್ವರೆಗೂ ಮಾರ್ಕೆಟ್ ಸೂಪರ್ ಆಗಿರುತ್ತೆ, ಎಲ್ಲವೂ ಸಖತ್ತಾಗಿ ಹಣ ಮಾಡ್ಬೇಕು, ನಿಮ್ಗೆ ಮಾರ್ಕೆಟ್ ಗೊತ್ತಿದ್ರು ಗೊತ್ತಿಲ್ಲ ಅಂದ್ರೆ ಮಾಡ್ಬೋದು ಆಪ್ಷನ್ಸ್ ಅಲ್ಲಿ ಅಂತ ಹೇಳಿದ್ದೆ. ಡಿಸೆಂಬರ್ ಇಂದ ಜಾನ್ 15 ವರೆಗೂ ಸೊ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಫ್ಲಾಟ್ ಮಾರ್ಕೆಟ್, ಅಂತ ಹಣ ಮಾಡಕ್ ಆಗಲ್ಲ, ಎಲ್ಲೂ ಒಂದೊಂದು ದಿವಸ ಮಾಡ್ಬೋದು ಅಂತ ಹೇಳಿದ್ದೆ. ಎಸ್, ದಿಸ್ ಫಸ್ಟ್ ಡೇ ಆಫ್ ದ ಟ್ರೇಡ್. ಓಕೆ, ನಾನು ಏನ್ ಹೇಳಿದ್ದೆ, ಇವತ್ತಿಂದ ಸ್ಟಾರ್ಟ್ ಆಯ್ತು ಮಾರ್ಕೆಟ್ ಅಲ್ಲಿ, ನಿಮ್ಗೆ ಅಂತ ಮೂಮೆಂಟಮ್ ಕೊಡೋದಿಲ್ಲ, ಹೈ ಫ್ಲಕ್ಚುಯೇಷನ್ ಆಗಿ ಹೈ ಪ್ರಾಫಿಟಬಲ್ ಟ್ರೇಡ್ಸ್ ಆಗಿ ಅಷ್ಟೊಂದು ಇರೋದಿಲ್ಲ. ಯಾರೆಲ್ಲ ಟ್ರೇಡ್ ಮಾಡ್ಬೇಕು ಅಂತಿದ್ದೀರಾ, ಫಾರ್ ಎಕ್ಸಾಂಪಲ್ ನೋಡಿ, ನಿಮ್ಮ ಹತ್ರ 50,000 ರೂಪಾಯಿ ಇದ್ರೆ ಕೆಲವೊಬ್ರು 50,000 ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡಕ್ ರೆಡಿ ಇರ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ ಒಂದು ಸ್ವಲ್ಪ ದಿವಸ ಮಾರ್ಕೆಟ್ ಟ್ರೆಂಡ್ ಸೆಟ್ ಆಗ್ತದೆ ಅಂತ ಹೇಳೋವರೆಗೂ ಒಂದ್ ಸ್ವಲ್ಪ ನಿಮ್ಮ ಹತ್ರ 50,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಕ್ ರೆಡಿ ಇದ್ರೆ ಒಂದು 20,000 ರೂಪಾಯಿ ಟ್ರೇಡ್ ಮಾಡಿ. ಬಿಕಾಸ್ ಟ್ರೇಡ್ ಮಾಡೋದನ್ನ ನಿಲ್ಸಕ್ಕಂತೂ ಆಗಲ್ಲ, ಹ್ಯಾಬಿಟ್ ಆಗ್ಬಿಟ್ಟಿರುತ್ತಲ್ವಾ. ಹಾಗಾಗಿ ಅಟ್ಲೀಸ್ಟ್ ಕಂಟ್ರೋಲ್ ಮಾಡ್ಬೋದಾ, ಟೋಟಲಿ ಮಾರ್ಕೆಟ್ ಇಲ್ಲ ಅಂದ್ರೆ ನಿಮ್ಮ ಮೈಂಡ್ ಬ್ಲಾಕ್ ಆಗ್ಬಿಡುತ್ತೆ, ಓ ಮಾರ್ಕೆಟ್ ಇಲ್ವಾ ಅಂತ. ಅಟ್ಲೀಸ್ಟ್ ಕಂಟ್ರೋಲ್ ಮಾಡ್ಕೊಳ್ಳಿ ನಿಮ್ಮ ಅಮೌಂಟ್ ನ, ಸುಮ್ಮನೆ ಲಾಸ್ ಮಾಡ್ಕೊಳ್ಬೇಡಿ, ಮಾರ್ಕೆಟ್ ಎಗೇನ್ಸ್ಟ್ ಹೋಗ್ಬೇಡಿ ಅಂತ ಹೇಳ್ತಾ ಇದೀನಿ. ಸೊ ರೈಟ್ ಫ್ರೆಂಡ್ಸ್, ಇನ್ನು ಟ್ರೇಡ್ ಮಾಡೋದಾದ್ರೆ ನಿಮ್ಗೆ ನಾಳೆ ಮಾರ್ಕೆಟ್ ನೋಡೋದಾದ್ರೆ ಏನೊಂದು ಮಾರ್ಕೆಟ್ 13,090 13,100 ಹತ್ರ ಮಾರ್ಕೆಟ್ ಕ್ಲೋಸ್ ಆಗಿದೆ. ಈ ಒಂದು ಬೇಸಿಸ್ ಮೇಲೆ ಏನೊಂದು ಮಾರ್ಕೆಟ್ ಆಕ್ಷನ್ ಆಗಿದೆ, ನಾಳೆ ಸ್ವಲ್ಪ ಗ್ಯಾಪ್ ಡೌನ್ ಎಕ್ಸ್ಪೆಕ್ಟೆಡ್ ಇದೆ. ಅರೌಂಡ್ 13,040 ಅಥವಾ 60 ರೇಂಜ್ ಅಲ್ಲಿ ಮಾರ್ಕೆಟ್ ಈ ಒಂದು ರೇಂಜ್ ಅಲ್ಲಿ ಸಪೋರ್ಟ್ ತಗೊಳ್ತಾ ಇದೆ. ಇಟ್ಸ್ ಮೇಜರ್ ಸಪೋರ್ಟ್ ಅಂತ ಹೇಳ್ಬೋದು. ನಾಳೆ ಓಪನಿಂಗ್ ಸೆಷನ್ ಅಲ್ಲಿ ಮಾರ್ಕೆಟ್ ನೋಡಿ ಇವತ್ತು ಬಿದ್ದಿದೆಯಲ್ಲ, ಈ ತರ ಬಿದ್ದು ಬೌನ್ಸ್ ಬ್ಯಾಕ್ ಆಗಿದೆ. ಅಥವಾ ನಾಳೆ ಏನಾದ್ರು ಮಾರ್ಕೆಟ್ ಫಾಲ್ ಆಗಿ 50 ಇಂದ ಬೌನ್ಸ್ ಬ್ಯಾಕ್ ಆಯ್ತು ಅನ್ಕೊಳ್ಳಿ, ಇಟ್ಸ್ ಎ ಗುಡ್ ಮೂವ್ ಅಂತಾನೆ ಹೇಳ್ಬೋದು. ಟಿಲ್ 13,160 ವರೆಗೂ ಮಾರ್ಕೆಟ್ ಮೂವ್ ಆಗುತ್ತೆ. ಅಲ್ಲಿವರೆಗೂ ನೀವು ಅಪ್ ಟ್ರೆಂಡ್ ಅಂತ ತಗೊಳ್ಬೇಡಿ. ಆ ಒಂದು 13,160 ಬಂದ್ಮೇಲೆ ಅಗ್ರೆಸಿವ್ ಬೈ ಮಾಡಕ್ಕೆ ಹೋಗಿ. ಬಿಕಾಸ್ ಈ ಒಂದು ಎಕ್ಸ್ಪೈರಿ ವೆರಿ ಶಾರ್ಟ್ ಪೀರಿಯಡ್ ಇರೋದ್ರಿಂದ ಪ್ರೀಮಿಯಂ ಜಾಸ್ತಿ ಇರುತ್ತೆ. ಜೊತೆಗೆ ನೀವು ತಗೊಂಡು ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಮಾರ್ಕೆಟ್ ಅಲ್ಲಿ ಈ ತರ ಸ್ಪೈಕಿ ಇದ್ರೆ ಟ್ರೇಡ್ ಮಾಡಕ್ ಆಗೋದಿಲ್ಲ. ಸೊ ನಿಮ್ಗೂ ಹಣ ವೇಸ್ಟ್ ಆಗುತ್ತೆ, ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಪಾಯಿಂಟ್ ನಾಳೆ ಇನ್ನು ಅಪ್ಸೈಡ್ ನೋಡೋದಾದ್ರೆ 13,160 ಬ್ರೇಕ್ ಆಯ್ತು ಅಂದ್ರೆ ನಾಳೆ ಒನ್ ಮೋರ್ ಆಲ್ ಟೈಮ್ ಹೈನ ಟಚ್ ಮಾಡಕ್ ಹೋಗ್ತಾ ಇದೆ ಮಾರ್ಕೆಟ್ 13,270 ವರೆಗೂ. ಅಂದ್ರೆ ಆಲ್ಮೋಸ್ಟ್ ನಾಳೆ ಒಂದು 2 ಇಂದ 3% ಅಂತ ಹೇಳ್ಬೋದು. ಇನ್ನು ನಂಬರ್ಸ್ ಅಲ್ಲಿ ಮಾತಾಡೋದಾದ್ರೆ ಒಂದು 200 ಇಂದ 300 ಪಾಯಿಂಟ್ ನ ಮಾರ್ಕೆಟ್ ಟಚ್ ಆಗಕ್ಕೆ ಹೋಗ್ತಾ ಇದೆ, ಒನ್ ಡೇ ಮೂವ್ ಆಗಕ್ಕೆ ಹೋಗ್ತಾ ಇದೆ. ಯಾವಾಗ 13,160 ಮೇಲೆ ಕ್ರಾಸ್ ಆದ್ರೆ ಮಾತ್ರ ಗ್ಯಾಪ್ ಇಟ್ಕೊಳ್ಳಿ. ಯಾರಾದ್ರೂ ಹೇಳ್ತಾರೆ 13,160 ಓವರ್ ಬಾಟ್, ನಿಮ್ ಮೈಂಡ್ ಬರುತ್ತೆ ಟ್ರೇಡ್ ಮಾಡಲ್ಲ, ಅದೆಲ್ಲ ತಲೆ ಕೆಡ್ಸ್ಕೊಬೇಡಿ. 13,160 ಇಂದ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆಯಾ 170, then ಆರಾಮಾಗಿ ಬೈ ಮಾಡಿ. 13,300 ಕಾಲ್ ನ ತಗೊಳ್ಳಿ. ಮಿನಿಮಮ್ ರಿಸ್ಕ್ ಅಲ್ಲಿ ಸಿಗುತ್ತೆ, ಮ್ಯಾಕ್ಸಿಮಮ್ ಪ್ರಾಫಿಟ್ ನೀವು ಮಾಡ್ಬೋದು. ಇದು ಅಪ್ಸೈಡ್ ಆದ್ರೆ ಇನ್ನ ಡೌನ್ ಆಯ್ತು ಅಂದ್ರೆ ನಾಳೆ ಮಾರ್ಕೆಟ್ ಏನಾದ್ರು ಗ್ಯಾಪ್ ಅಪ್ ಆದ್ರೂ 13,130 ಹತ್ರನೇ ಮಾರ್ಕೆಟ್ ಓಪನ್ ಆಗುವಂತದ್ದು. ಅಲ್ಲಿಂದ ಹೇಗೆ ಸಸ್ಟೈನ್ ಆಗಿಲ್ಲ ಅಂದ್ರೆ ಮಾರ್ಕೆಟ್ ಫಾಲಿಂಗ್. ಬಿಕಾಸ್ ಈ ಒಂದು ಪಾಯಿಂಟ್ ಹೆಚ್ಚಾದ್ರೆ ಮಾರ್ಕೆಟ್ ಅಲ್ಲಿ ಮೂವ್ಮೆಂಟ್ ಸಿಗುತ್ತೆ. 13,050 ಅನ್ನೊಂದು ಬೇಸ್ ಆಗಿದೆ. ಆ ಒಂದು 13,050 ಹತ್ರ ಮಾರ್ಕೆಟ್ ರಿಕವರಿಂಗ್ ಸ್ಟಾರ್ಟ್ ಆಗಿಲ್ಲ, ಅಗೇನ್ ಫಾಲಿಂಗ್ ಸ್ಟಾರ್ಟ್ ಆಯ್ತು ಅನ್ಕೊಳ್ಳಿ. 12,970 ಅಂತ ಹೇಳ್ಬೋದು. 960 970 ಅನ್ನೋದು ನಾಳೆ ಮಾತ್ರ ಸಪೋರ್ಟ್ ಅಲ್ಲ, ಈ ವೀಕ್ ಅಲ್ಲಿ ಅಂದ್ರೆ ಡಿಸೆಂಬರ್ 1st ಇಂದ ಡಿಸೆಂಬರ್ 4th ವರೆಗೂ ಏನ್ ಮಾರ್ಕೆಟ್ ಇದೆ 4 ಡೇಸ್, ಈ 4 ಡೇಸ್ಗೂ 12,960 ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ಪಾಯಿಂಟ್ ಬಂದಾಗ ಯಾರೆಲ್ಲ ನಿಮ್ಮ ಒಂದು ಹಣನ, ಫಾರ್ ಎಕ್ಸಾಂಪಲ್ ನೋಡಿ ನಿಮ್ಮ ಹತ್ರ ಒಂದು 2,000 1,000 ಇದೆ ಅನ್ಕೊಳ್ಳಿ, ಅದನ್ನ 2 times 3 times ಮಾಡ್ಕೊಳ್ಬೇಕು ಅಂತಿದ್ದೀರಾ. ಎಸ್, ಡೆಫಿನೆಟ್ ಆಗಿ 12,960 ಬಂದಾಗ ಅಲ್ಲಿ ನೀವು ಬಂದಾಗ ಮಾರ್ಕೆಟ್ ಅಲ್ಲಿ 13,100 ಕಾಲ್ ಅಥವಾ 12,800 ಪುಟ್ ನ ನೀವು ಪ್ಲಾನ್ ಮಾಡ್ಕೊಳ್ಳಿ. ಸೊ ಯಾರು ಆ ಒಂದು ಆಬ್ಜೆಕ್ಟ್ ಇರೋರು. ಸಪೋಸ್ ಮಾರ್ಕೆಟ್ ನಾಳೆ ಏನಾದ್ರು 160 ಹತ್ರ ಇತ್ತು ಅನ್ಕೊಳ್ಳಿ, ಅವಾಗ 13,250 ಕಾಲು, 13,000 ಪುಟ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಈ ಎರಡರಲ್ಲಿ ನೀವು 500 ಇಂದ 1,000 ರೂಪಾಯಿ ರಿಸ್ಕ್ ತಗೊಳ್ಳೋದ್ರಿಂದ ನಿಮ್ಮ ಕ್ಯಾಪಿಟಲ್ ನ 3 times 4 times ಅಂತ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇದೀನಿ. ಇನ್ನು ನಿಮ್ಗೆ ಏನಾದ್ರು ಹೆಚ್ಚಿಗೆ ಡೌಟ್ ಇತ್ತು ಅಂದ್ರೆ ಕೆಳಗಡೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ, ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ, ಅಥವಾ ನಮ್ಮ ಒಂದು ವಾಟ್ಸ್ಆಪ್ ಅಲ್ಲಿ ಸಬ್ಸ್ಕ್ರಿಪ್ಷನ್ ಮೆಂಬರ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕ್ಲೋಸ್ ಮಾಡ್ತಾ ಇದೀನಿ. ನಾಳೆ ಸೊ ಮತ್ತಷ್ಟು ಪ್ರಾಫಿಟಬಲ್ ವಿಡಿಯೋ ಜೊತೆಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಹಾಗೆ ಯಾರಿಗೆಲ್ಲ ಒನ್ ಡೇ ಒನ್ ಸ್ಟಾಕ್ ನ ನೀವು ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತಿದೆ, ಎಸ್ ವಾಟ್ಸ್ಆಪ್ ಮಾಡಿ, ನನ್ನ ಟೆಲಿಗ್ರಾಮ್ ನ ವಾಚ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.